ನಾಡು ರೈತರ ಹೋರಾಟ ಸಮಿತಿ ಶರಾವತಿ ಮುಳುಗಡೆ ಸಂಸತ್ತರು ಹಾಗೂ ಅರಣ್ಯ ಭೂಮಿ ಸಾಗುವಳಿದಾರರ ಬೇಡಿಕೆ ಈಡೇರಿಕೆ ಸಂಗ್ರಹ ಅಂತ ಹೇಳಿ ಒಂದು ಹೋರಾಟ ಮಾಡ್ತಿದ್ರಿ. ನಾನು ಮುಂದೆ ನಿಲ್ತೀವಿ ಅಂತ ಯಾಕೆ ಅಂದ್ರೆ ಅನ್ನದಾತ ಸುಖಿ ಭಾವ ಅಂತ ಒಂದು ಮಾತಿದೆ. ಆದ್ರೆ ಇವತ್ತು ಅನ್ನ ಕೊಡುವಂತಹ ರೈತನಿಗೆ ವಿಷ ತಗೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಇವ್ರುಗಳ ಒಂದೊಂದು ಮಾತುಗಳು ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಮನಸ್ಸು ನೋವಾಗ್ತಾ ಇದೆ ಅಂತಂದ್ರೆ, ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ಎಲ್ಲ ಯುವಕರು ಎಲ್ಲೆಲ್ಲ ನೋಡಿದ್ರಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಯುವಕರು ಕಾಣ್ತಿದ್ರಿ. ಈ ಯುವ ಪೀಳಿಗೆ ಇದನ್ನೆಲ್ಲ ನೀಟಾಗಿ ಅರ್ಥಿಸ್ಕೊಳ್ಬೇಕು. ಒಂದೊಂದು ಮಾತುಗಳು ಅವರು ನಮ್ಮನ್ನ ಕ್ರೋಧ ಮಾಡ್ತಾ ಇದ್ದಾರೆ. ಯಾಕೆ ಈ ರೈತನಿಗೆ ಇಷ್ಟು ಸಂಕಷ್ಟಗಳು? ಯಾಕೆ ಈ ರೈತ ಇನ್ನೂ ಹೋರಾಟ ಮಾಡಬೇಕು? 65 ವರ್ಷಗಳಿಂದಲೂ ಸಾಲದೆ ಇನ್ನೂ ಹೋರಾಟ ಮಾಡ್ಬೇಕಾ? ಈ ರಾಜಕಾರಣಿಗಳು ಅವರವರ ಸದುಪಯೋಗಕ್ಕೆ ಅವರು ಮಾಡ್ಕೊಳ್ತಾರೆ. ಅದ್ರ ನಾವು ದಡ್ಡರಾಗ್ತಾರದ್ ನಾವು ರೈತರೇ, ದಡ್ಡರಾಗ್ತಿರೋದು ರೈತರೇ. ಬಹಳ ಬೇಸರ ಸಂಗತಿ ಇದೆ. ಈ ಹೋರಾಟಕ್ಕೆ ನಾವು ಸದಾ ನಿಮ್ಮ ಮುಂದೆ ಇರ್ತೀವಿ. ಯಾಕೆಂದ್ರೆ ನಾವು ಸಣ್ಣವರಿದ್ದಾಗೆಲ್ಲ ಹಿಂದೆ ಕಾಫಿ ಸೀಮೆ ಅಂತ ಜನ ಹೋಗೋರು, ಹಳ್ಳಿ ಜನ ಎಲ್ಲ ಕೆಲ್ಸಕ್ಕೆ ಹೋಗೋರು. ಇಲ್ಲಿಗೆ ಚಿಕ್ಕಮಂಗ್ಳೂರು ಆ ಭಾಗಕ್ಕೆಲ್ಲ ಹೋಗೋರು. ನಾವೆಲ್ಲ ಅಜ್ಜಿಮನೆಗಳಿಗೆಲ್ಲ ಹಳ್ಳಿಗೆಲ್ಲ ಹೋಗ್ತಾ ಇದ್ರೆ ಯಾವ ಮನೆಗಳಲ್ಲೂ ಕೂಡ ಜನ ಇರ್ತಾ ಇರ್ಲಿಲ್ಲ. ಮಕ್ಕಳು ಮರಿಗಳನ್ನೆಲ್ಲ ಕಟ್ಕೊಂಡು ಗಂಡ ಹೆಂಡತಿ ಕರ್ಕೊಂಡು ಹೋಗ್ಬಿಡೋರು, ಕಾಫಿ ಸೀಮೆಗೆ ಹೋಗ್ಬಿಡೋರು. ಆಗ ಈಗ ಆ ಪರಿಸ್ಥಿತಿ ಇಲ್ಲ. ಯಾಕೆ ಅಂತಂದ್ರೆ ಈಗಿನ ಯುವಕರು ಗದ್ದೆಲ್ಲೇ ಸಾಯ್ತಾರೆ, ದುಡಿತಾ ಇದ್ದಾರೆ. ಯಾರು ಕಾಫಿ ಸಿಮ್ಮಿಗೆ ಹೋಗ್ತಾ ಇಲ್ಲ. ಕಾಫಿ ಸಿಮ್ಮರಿಗೆ ಕೆಲಸ ಕೊಡ್ತಾ ಇದ್ದಾರೆ ಚೆನ್ನಾಗಿ. ಆ ಮಾತು ಆ ಬೆಳವಣಿಗೆಗೆ ಈಗ ಬದಲಾಗಿದೆ. ಜನ ನಮ್ಮ ರೈತರು ಬದಲಾಗಿದ್ದಾರೆ. ಆದ್ರೂ ಕೂಡ ಈ ದುರಸ್ತ ಈ ಸಂಗತಿಗಳು ಏನಿದ್ದಾವಲ್ಲ ಅದು ನೋಡಿ ಬರೀ ರೈತರಿಗಷ್ಟೇ ಇಲ್ಲ. ಇದು ಎಲ್ಲಾ ಗುರುಗಳು, ಎಲ್ಲಾ ಮಠಾಧೀಶರು ಅವರವರ ಜಾತಿ, ಅವರವರ ಪಂಗಡಗಳಿಗೆ ಮಾತ್ರ ಹೋರಾಟ ಮಾಡೋದಲ್ಲ. ನಮ್ಮ ದೇಶದ ಬೆನ್ನಾಗಲಾಗಿರುವಂತ ನಮ್ಮ ರೈತರು ಅವ್ರೇನ್ ಸಂಕಷ್ಟದಲ್ಲಿ ಇದ್ದಾರಲ್ಲ ಅವ್ರ ಪರವಾಗಿ ನಿಲ್ಬೇಕು ಅನ್ನೋದು ನನ್ನೊಂದು ಮಾತಾಗಿದೆ. ಎಲ್ಲಾ ಮಠಾಧೀಶರು ಕೂಡ ಎಲ್ಲರೂ ಕೂಡ ನಮ್ಮ ರೈತರಿಗೆ ಬೆಂಬಲವಾಗಿರ್ಬೇಕು. ಯಾಕೆ ಅಂತಂದ್ರೆ ಅವರು ಚೆನ್ನಾಗಿದ್ರೆ, ಅವರು ನೆಮ್ಮದಿಯಾಗಿದ್ರೆ ನಾವೆಲ್ಲ ನೆಮ್ಮದಿಯಾಗಿದ್ದಾರೆ. ನೋಡಿ, ನಾವು ನಮ್ಮ ಕುಮಾರಣ್ಣ ಅವರು ಬೆಂಗಳೂರಿಂದ ಬಂದು ಭಾರಿ ಖುಷಿ ಆಗುತ್ತೆ. ಆ ವ್ಯಕ್ತಿ ನಾವು ನೋಡ್ತಾ ಇದ್ರು. ನಮಗೆ ಸರಿ ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಎಜುಕೇಟೆಡ್ ಇದ್ದಾರೆ ಅವರು. ಇವ್ರ ಮಾತು ಕೇಳ್ತಾರೆ. ನನಗೆ ತಪ್ಪು ಭಾವಿಸ್ಬೇಡಿ, ತಮ್ಮ ಹೆಸರು ನಮ್ಗೆ ಗೊತ್ತಿಲ್ಲ. ಬಹಳ ಖುಷಿ ಆಗುತ್ತೆ. ಖುಷಿ ಅಲ್ಲ, ನನಗೆ ಖುಷಿ ಅಲ್ಲ, ಇಷ್ಟು ಜನ ಸೇರಿರೋದು ಒಂದು ಇನ್ನೂ ಇದು ಪ್ರತಿ ತಾಲೂಕು, ಪ್ರತಿ ಹಳ್ಳಿ, ಪ್ರತಿ ಜಿಲ್ಲೆಗಳಲ್ಲೂ ಸೇರ್ಬೇಕು. ಯಾಕಂದ್ರೆ ಒಂದು ಪ್ರಾಂತ್ಯಕ್ಕೆ, ಒಂದು ಭಾಗಕ್ಕೆ ಮಾತ್ರ ರೈತರಲ್ಲ, ಎಲ್ಲರೂ ಹೌದು, ನೀವೆಲ್ಲರೂ ಸೇರ್ಬೇಕು. ಈ ಹೋರಾಟಕ್ಕೆ ನಾವು ಸದಾ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು